ರಾಜ್ಯದ ಸರ್ಕಾರಿ ನೌಕರರೇ ಗಮನಿಸಿ, ಇನ್ನು ಮುಂದೆ ನೀವು ಖಾದಿ ಬಟ್ಟೆ ಧರಿಸುವುದು ಕಡ್ಡಾಯ. ಪ್ರತಿ ತಿಂಗಳ ಮೊದಲ ಶುಕ್ರವಾರ ಖಾದಿ ಉಡುಪು. ರಾಜ್ಯದ ಸರ್ಕಾರಿ ನೌಕರರೇ ಗಮನಿಸಿ, ಇನ್ನು ಮುಂದೆ ನೀವು ಖಾದಿ ಬಟ್ಟೆ ಧರಿಸುವುದು ಕಡ್ಡಾಯ. ಪ್ರತಿ ತಿಂಗಳ ಮೊದಲ ಶುಕ್ರವಾರ ಖಾದಿ ಉಡುಪು ಧರಿಸಲೇಬೇಕು. ಕಡ್ಡಾಯವಾಗಿ ಎಲ್ಲರೂ ಖಾದಿ ಉಡುಪನ್ನ ಧರಿಸಲೇಬೇಕು. ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ಆಚರಣೆ, ಸರ್ಕಾರದ ಅಧಿಕೃತ ಕಾರ್ಯಕ್ರಮಗಳಲ್ಲಿ ಧರಿಸಬೇಕಾಗತ್ತೆ. ಸ್ಥಳೀಯ ನೇಕಾರರ ಪ್ರೋತ್ಸಾಹಕ್ಕಾಗಿ ಸರ್ಕಾರ ಈ ಒಂದು ಕ್ರಮವನ್ನ ಜರುಗಿಸಿದೆ. ಖಾದಿ ಮತ್ತು ಗ್ರಾಮೋದ್ಯೋಗ ಉತ್ತೇಜಿಸಲು ಈ ಕ್ರಮ ಜರುಗಿಸಲಾಗ್ತಾ ಇದೆ. ಸಿಎಸ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ರಾಜ್ಯದ ಸರ್ಕಾರಿ ನೌಕರರಿಗೆ ಇದು ಬಹಳ ಇಂಪಾರ್ಟೆಂಟ್ ಸುದ್ದಿ. ಇದು ಇನ್ನು ಮುಂದೆ ನೀವು ಖಾದಿ ಬಟ್ಟೆಯನ್ನ ಧರಿಸೋದನ್ನ ಕಡ್ಡಾಯ ಮಾಡಲಾಗಿದೆ. ಅದು ಕೂಡ ಪ್ರತಿ ತಿಂಗಳ ಮೊದಲ ಶುಕ್ರವಾರ ಏನಿರುತ್ತೆ, ಆ ಒಂದು ಶುಕ್ರವಾರದಂದು ಈ ಒಂದು ಖಾದಿ ಉಡುಪನ್ನ ಧರಿಸಬೇಕಾಗತ್ತೆ. ಕಡ್ಡಾಯವಾಗಿ ನೀವು ಖಾದಿ ಉಡುಪನ್ನ ಧರಿಸಲೇಬೇಕಾಗುತ್ತೆ. ನೀವು ಗಮನಿಸ್ತಾ ಇದ್ದೀರಾ ಆದೇಶದ ಪ್ರತಿ. ಇನ್ನು ಮುಂದೆ ಸರ್ಕಾರಿ ನೌಕರರೇನಿರ್ತಾರೆ, ಪ್ರತಿ ತಿಂಗಳ ಮೊದಲ ಶುಕ್ರವಾರದಂದು ಈ ಒಂದು ಖಾದಿ ಉಡುಪನ್ನ ಧರಿಸಬೇಕಾಗತ್ತೆ. ಯಾರು ಕೂಡ ಮಿಸ್ ಮಾಡಂಗಿರೋದಿಲ್ಲ. ಇನ್ನು ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ಆಚರಣೆ, ಆ ಒಂದು ಸಂದರ್ಭದಲ್ಲೂ ಕೂಡ ಈ ಒಂದು ಖಾದಿ ಉಡುಪನ್ನ ಧರಿಸಬೇಕಾಗತ್ತೆ. ಸರ್ಕಾರದ ಅಧಿಕೃತ ಕಾರ್ಯಕ್ರಮಗಳಲ್ಲೂ ಅಷ್ಟೇ, ಕೇವಲ ಈಗ ಸ್ವಾತಂತ್ರ್ಯ ದಿನಾಚರಣೆ ಆಗಿರ್ಬೋದು ಅಥವಾ ಗಣರಾಜ್ಯೋತ್ಸವ ಪ್ರತಿ ತಿಂಗಳ ಮೊದಲ ಶುಕ್ರವಾರ ಮಾತ್ರ ಅಷ್ಟೇ ಅಲ್ಲ. ಇನ್ನು ಏನಾದರೂ ಅಧಿಕೃತ ಕಾರ್ಯಕ್ರಮಗಳಿದ್ರೆ ಸರ್ಕಾರದ ವತಿಯಿಂದ, ಆ ಒಂದು ಸರ್ಕಾರದ ವತಿಯಿಂದ ಇರುವಂತಹ ಅಧಿಕೃತ ಕಾರ್ಯಕ್ರಮಗಳಿಗೂ ಕೂಡ ನೀವು ಈ ಒಂದು ಖಾದಿ ಉಡುಪನ್ನ ಧರಿಸಲೇಬೇಕಾಗುತ್ತೆ. ಸ್ಥಳೀಯ ನೇಕಾರರಿಗೆ ಪ್ರೋತ್ಸಾಹ ನೀಡಬೇಕಾಗಿದೆ. ಸ್ಥಳೀಯ ನೇಕಾರರನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಈ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಇತ್ತೀಚೆಗೆ ನೇಕಾರರು ಜೀವನ ಮಾಡೋದೇ ಬಹಳ ಕಷ್ಟ ಆಗಿದೆ. ಹಾಗಾಗಿ ತಮ್ಮ ವೃತ್ತಿ ಅಂದರೆ ನೇಕಾರರ ವೃತ್ತಿಯನ್ನು ಅಭಿವೃದ್ಧಿಪಡಿಸೋದು ಕೂಡ ಸರ್ಕಾರದ ಉದ್ದೇಶ ಆಗಿದೆ. ಹಾಗಾಗಿ ಸದ್ಯಕ್ಕೆ ಈ ಒಂದು ನೇಕಾರರನ್ನು ಅಭಿವೃದ್ಧಿಪಡಿಸಲಿಕ್ಕೆ, ಜೊತೆಗೆ ಪ್ರೋತ್ಸಾಹವನ್ನು ನೀಡಲಿಕ್ಕೆ ಸರ್ಕಾರ ಈ ಒಂದು ಕ್ರಮವನ್ನು ಜರುಗಿಸಿದೆ. ಖಾದಿ ಮತ್ತು ಗ್ರಾಮೋದ್ಯೋಗ ಉತ್ತೇಜಿಸಲು ಕ್ರಮ ಜರುಗಿಸಲಾಗಿದೆ. ಸಿಎಸ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಇನ್ನು ನೀವು ಆದೇಶದ ಪ್ರತಿಯನ್ನು ಕೂಡ ಗಮನಿಸ್ತಾ ಇದ್ದೀರಾ. ಸ್ಪಷ್ಟವಾಗಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಇನ್ನು ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಖಾದಿ ಉಡುಪನ್ನು ಧರಿಸಲೇಬೇಕು. ಅದರ ಜೊತೆಗೆ ಪ್ರತಿ ತಿಂಗಳು ಮೊದಲ ಶುಕ್ರವಾರ ಏನಿದೆ, ಮೊದಲ ಶುಕ್ರವಾರದಂದು ಖಾದಿ ಉಡುಪು ಧರಿಸೋದು ಕಡ್ಡಾಯ. ಎಲ್ಲರೂ ಕೂಡ ಈ ಒಂದು ಖಾದಿ ಉಡುಪನ್ನು ಧರಿಸಲೇಬೇಕು. ಇದರಿಂದ ನೇಕಾರರಿಗೆ ಪ್ರೋತ್ಸಾಹ ಕೊಟ್ಟಂತಾಗುತ್ತೆ. ನೇಕಾರ ವೃತ್ತಿಯನ್ನು ಈಗ ಎಷ್ಟೋ ಜನ ಕೈಬಿಟ್ಟು ಬೇರೆ ಕೆಲಸಗಳತ್ತ ಮುಖ ಮಾಡ್ತಾ ಇದ್ದಾರೆ. ಹಾಗಾಗಿ ನೇಕಾರರಿಗೆ ಮೊದಲು ಪ್ರೋತ್ಸಾಹವನ್ನು ನೀಡಬೇಕು. ನೇಕಾರರಿಗೆ ಪ್ರೋತ್ಸಾಹವನ್ನು ಕೊಟ್ಟಾಗ ಗ್ರಾಮೀಣಾಭಿವೃದ್ಧಿ ಆಗುತ್ತೆ ಎನ್ನುವ ನಿಟ್ಟಿನಲ್ಲಿ ಸದ್ಯಕ್ಕೆ ಈ ಒಂದು ಆದೇಶವನ್ನು ಸರ್ಕಾರ ಹೊರಡಿಸಿದೆ.